ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ವೇಸ್ಟ್ ಬಳೆಯಿಂದ ನಮಗೆ ಇಟ್ಕೊಳ್ಳಿಕ್ಕೆ ವೇಸ್ಟ್ ಅನ್ನೋದಕ್ಕಿಂತ ಇಟ್ಕೊಳ್ಳಿಕ್ಕೆ ಬರದೇ ಇರೋವಂಥ ಅನ್ಸೈಜ್ ಬಳೆಯಿಂದ ನಾವು ಇವತ್ತು ಏನಾದರೂ ಒಂದು ಉಪಯುಕ್ತವಾದ ಒಂದು ವಸ್ತುವನ್ನು ಇವತ್ತು ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾ ರಂಗೋಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಈಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನಿಲ್ಲೊಂದು 5-6 ಬಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಅಂದರೆ ನಾರ್ಮಲ್ ಸ್ವಲ್ಪ ದಪ್ಪನೆಯ ಪೇಪರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಳೆಯನ್ನು ತಗೊಂಡು ಇದಕ್ಕೆ ಇದೇ ಸರ್ಕಲ್ಲಿಗೆ ಮಾರ್ಕನ್ನು ಮಾಡ್ಕೊತೀನಿ. ಅಂದರೆ ನಮಗೆ ಏನಾದರೂ ಮಾಡಲಿಕ್ಕೆ ಬೇಸ್ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಒಂದು ಬೇಸನ್ನು ಹಾಕೋತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಇದೇ ರೀತಿಯಲ್ಲಿ ಸರ್ಕಲನ್ನು ಕಟ್ ಮಾಡ್ಕೊಬೇಕು. ನೋಡಿ, ಸರ್ಕಲ್ ಕಟ್ ಮಾಡಿಕೊಂಡು ಆಯಿತು. ನಾನು ಇದ್ರ ಜೊತೆಗೆ ಈಗ ಒಂದು 4 ಐಸ್ ಕ್ರೀಮ್ ಕಡ್ಡಿಗಳನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ನಾವು ಇಲ್ಲಿ ಗ್ಲೂ ಗನ್ನನ್ನು ಕೂಡ ತೊಗೊಂಡಿದ್ದೀನಿ. ಒಂದು ಇಷ್ಟು ಗ್ಯಾಪಲ್ಲಿ ಒಂದು ಬಳೆಯನ್ನು ಹೀಗೆ ಅಂಟಿಸ್ಬೇಕು. ಆಮೇಲೆ ನೆಕ್ಸ್ಟ್ ನಮಗೆ ಎಷ್ಟು ದೂರಕ್ಕೆ ಬೇಕು ಅಂತ ನೋಡ್ಕೋಬೇಕು. ಅಷ್ಟಷ್ಟು ಗ್ಯಾಪಲ್ಲಿ ಒಂದೊಂದು ಬಳೆಯನ್ನು ಅಂಟಿಸ್ಕೊತಾ ಬರಬೇಕು. ಇದು ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಕೂಡ ಯೂಸ್ ಆಗುವಂಥ ಒಂದು ವಸ್ತುವನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಒಂದು ಸ್ವಲ್ಪ ದೂರಕ್ಕೆ ಹೀಗೆ ಅಂಟಿಸ್ಕೊತಾ ಬರಬೇಕು. ನೋಡಿ, ಹೀಗೆ ಅಷ್ಟು ಬಳೆಯನ್ನು ಕೂಡ ಅಂಟಿಸ್ಕೊಂಡಾಯಿತು. ಇಲ್ಲಿ ಇಷ್ಟು ಗ್ಯಾಪನ್ನು ಬಿಟ್ಟಿದ್ದೀನಿ, ಬೇಕಾದರೆ ಇನ್ನೂ ಒಂದು ಬಳೆಯನ್ನು ಅಂಟಿಸ್ಕೊಬೋದು. ಇಲ್ಲಿ ಅಂಟಿಸ್ಕೊತೀನಿ. ನೋಡಿ, ಈಗ 6 ಬಳೆಯನ್ನು ಅಂಟಿಸ್ಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇನ್ನೊಂದು ಐಸ್ ಕ್ರೀಮ್ ಕಡ್ಡಿಯನ್ನು ತಗೋತೀನಿ. ಅದನ್ನು ಹೀಗೆ ಬರೋ ರೀತಿಯಲ್ಲಿ ಅಂಟಿಸ್ಕೊಬೇಕು. ನಾನೀಗ ಹೀಗೆ ಕೆಳಗಡೆ ಇಟ್ಕೊತೀನಿ. ಅದರೇ ಸರ್ತಕ್ಕೆ ಒಂದೊಂದು ಸರಿ ಗ್ಲೂ ಗನ್ನನ್ನು ಹೀಗೆ ಗಮ್ ಅಂಟಿಸ್ಕೊತಾ ಹೋಗಿ, ಆವಾಗ ಎಲ್ಲದನ್ನೂ ಕೂಡ ಅಂಟಿಸ್ಲಿಕ್ಕೆ ಈಸಿಯಾಗಿ ಆಗತ್ತೆ. ಹೀಗೆ ಅಂಟಿಸ್ಕೊಬೇಕು ಎಲ್ಲ ಕಡೆನೂ ಕೂಡ. ಆನಂತರ ಈಗ ನೆಕ್ಸ್ಟ್ ಇಲ್ಲೊಂದು ಕಡ್ಡಿಯನ್ನು ಅಂಟಿಸ್ಕೊಬೇಕು. ಹೀಗೆ ಬರೋ ರೀತಿಯಲ್ಲಿ ಅಂಟಿಸ್ಕೊಬೇಕು. ನೋಡಿ, ಇಲ್ಲಿ ಪೂರ್ತಿಯಾಗಿ 3 ಅಂಟಿಸ್ಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಐಸ್ ಕ್ರೀಮ್ ಕಡ್ಡಿಯ ತುದಿಗೆ ನಾವೀಗ ಇಲ್ಲಿ ಗ್ಲೂನ ಹಚ್ಕೋಬೇಕು. ಅದನ್ನು ಈಗ ನಾವಿಲ್ಲಿ ಕಾರ್ಡ್ಬೋರ್ಡನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹೀಗೆ ಅಂಟಿಸ್ಬೇಕು. ನೋಡಿ, ಎಷ್ಟು ಸುಂದರವಾದ ಒಂದು ಪೆನ್ ಸ್ಟ್ಯಾಂಡ್, ಅಥವಾ ನಾವು ಇದನ್ನು ಸ್ಪೂನ್ ಹಾಕಲಿಕ್ಕೂ ಕೂಡ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮತ್ತು ಎಷ್ಟು ಬೇಗನೂ ಮಾಡಿಕೊಳ್ಬೋದು. ಹೀಗೆ ನಮ್ಮ ಟೇಬಲ್ ಮೇಲೆ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಎಷ್ಟು ಡಿಫ್ರೆಂಟಾಗಿ ಇದು ಬಳೆಯ ಮೇಲೆ ಶೇಡ್ ಕೂಡ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಫ್ರೆಂಡ್ಸ್, ಏನಪ್ಪ ಇವರು ಗ್ಯಾಸ್ಕೆಟ್ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಇವತ್ತು ಗ್ಯಾಸ್ಕೆಟಿಂದ ಒಂದು ಒಳ್ಳೆ ರೀತಿಯ ತುಂಬ ಚೆನ್ನಾಗಿ ಕಾಣುವಂಥ ಕಡಿಮೆ ಖರ್ಚಿನಲ್ಲಿ ಒಂದು ವಾಲ್ ಹ್ಯಾಂಗಿಂಗನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾವು ಇದಕ್ಕೆ ಹಾಳಾಗಿರೋ ಗ್ಯಾಸ್ಕೆಟನ್ನು ತೊಗೊಂಡಿದ್ದೀನಿ. ಇದು ಹೊಸ ಗ್ಯಾಸ್ಕೆಟ್ ಅಲ್ಲ. ನಾವು ಸುಮ್ಮನೆ ಡಸ್ಟ್ಬಿನ್ನಿಗೆ ಗ್ಯಾಸ್ಕೆಟ್ಗಳನ್ನು ಬಿಸಾಡೋದಕ್ಕಿಂತ ಹಾಳಾದ ತಕ್ಷಣ ಈ ರೀತಿಯಾಗಿ ಕ್ರಾಫ್ಟ್ಗಳನ್ನು ಮಾಡಿಕೊಂಡ್ರೆ ನಮ್ಮ ಮನೆಯ ಅಂದವನ್ನು ಕೂಡ ನಾವು ಹೆಚ್ಚಿಸ್ಕೊಬಹುದು. ನಾನು ಇದಕ್ಕೆ ಬಳಸ್ಕೊತಿರೋ ವಸ್ತು ಫಿಶ್ ವೈರು, ಹಾಗೆ ಬೆಂಕಿ ಪೊಟ್ಟಣ ಅಲ್ಲ, ಬೆಂಕಿ ಕಡ್ಡಿಯನ್ನು ನಾನು ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ,
ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತಿರುತ್ತೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬೆಂಕಿ ಕಡ್ಡಿಯನ್ನೆಲ್ಲ ತೆಗೆದಿಟ್ಕೊತಿದ್ದೀನಿ. ಬೆಂಕಿ ಕಡ್ಡಿ ತೊಗೊಬೇಕಾದ್ರೂ ಫ್ರೆಂಡ್ಸ್ ಕೆಲವೊಂದು ಶಾರ್ಟ್ ಇರುತ್ತೆ, ಇಷ್ಟೇ ಇರುತ್ತೆ, ನೋಡಿಕೊಂಡು ಒಂದು ಸ್ವಲ್ಪ ಉದ್ದನೆಯ ಬೆಂಕಿ ಕಡ್ಡಿಯನ್ನು ತಗೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಿಶ್ ವೈರು ಕೂಡ ಒಂದು ಪ್ಯಾಕೆಟ್ ನಮಗೆ ಸಾಕಾಗತ್ತೆ. ನಾನಿಲ್ಲಿ ಅರ್ಧ ಯಾವುದಕ್ಕೂ ಯೂಸ್ ಮಾಡಿರೋ ಫಿಶ್ ವೈರನ್ನು ಹಾಗೆ ಸುತ್ತಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಾಳಾದ ಗ್ಯಾಸ್ಕೇಟು. ಈಗ ನಾನು ಗ್ಯಾಸ್ಕೇಟ್ ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ಲ, ಗ್ಯಾಸ್ಕೇಟ್ ಹಿಂದ್ಗಡೆ ಒಂದು ಬೆಂಕಿ ಕಡ್ಡಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ನೋಡಿ ಹೀಗೆ ಇಟ್ಕೊತಾ ಇದ್ದೀನಿ. ಹೀಗೆ ಇಟ್ಕೊಂಡು ಹೀಗೆ ಒಂದು ರೌಂಡು ನೋಡಿ ಈ ರೀತಿಯಾಗಿ ಒಂದು ರೌಂಡನ್ನು ಸುತ್ತಬೇಕು. ಕೊನೆಗೆ ಕೆಳಗಡೆಯೂ ಕೂಡ ಅದೇ ರೀತಿಯಾಗಿ ಒಂದು ರೌಂಡನ್ನು ಸುತ್ತಬೇಕು. ಈಗ ನಿಮಗೆ ಎಷ್ಟು ಉದ್ದದ ಕಡ್ಡಿಯನ್ನು ತೊಗೊಬೇಕು ಅಂತ ಒಂದು ಅಂದಾಜು ಸಿಕ್ತು ಅಲ್ವಾ ಫ್ರೆಂಡ್ಸ್. ತುಂಬ ಗಿಡ್ಡ ಆದರೆ ನಮಗೆ ಇಲ್ಲಿ ಈ ಫಿಶ್ ವೈರನ್ನು ಹಾಕಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಲ್ಪ ಉದ್ದನೆಯ ಬೆಂಕಿ ಕಡ್ಡಿಯನ್ನು ತಗೋಬೇಕು. ಹಾಗೆ ಇಲ್ಲಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಮತ್ತು ಹೀಗೆ ಒಂದು ರೌಂಡು ಸುತ್ತಬೇಕು. ಆನಂತರ ಕೆಳಗಡೆ ಒಂದು ರೌಂಡನ್ನು ಸುತ್ತಬೇಕು. ನೋಡಿ ಹೀಗೆ ಹತ್ತತ್ರಕ್ಕೆ ಇಟ್ಕೊಬೇಕು. ತುಂಬ ದೂರನೂ ಕೂಡ ಇಟ್ಕೊಬೇಡಿ. ಇಟ್ಕೊಂಡ್ರೆ ನಮಗೆ ಗ್ಯಾಸ್ಕೇಟ್ ಅಲ್ಲಿ ಕೆಳಗಡೆ ಕಾಣ್ತಾ ಇದ್ದರೆ ಅಷ್ಟು ನೀಟಾಗಿ ಅನಿಸೋದಿಲ್ಲ. ನಾವು ಗ್ಯಾಸ್ಕೇಟಲ್ಲಿ ಮಾಡಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗೆ ಬರ್ತಾ ಇದೆ ಅಲ್ವಾ. ಎಷ್ಟು ಈಸಿ ಕೂಡ ಮಾಡೋದಿದೆ ಫ್ರೆಂಡ್ಸ್. ನಮ್ಮದು ಇನ್ನೊಂದು ಚಾನಲ್ ಇದೆ, ಇನ್ನೆರಡು ಚಾನಲ್ ಇದೆ, ಮಾರಂಗೋಲಿ ಮತ್ತು ಅವನಿ ಕಿಚನ್ ಅಂತ. ಮಾರಂಗೋಲಿಲಿ ಹೊಸ ಹೊಸ ರೀತಿಯ ರಂಗೋಲಿಗಳು ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಂಕಿ ಕಡ್ಡಿ ಉದ್ದ ಇರಬೇಕು ಒಂದು, ಇನ್ನೊಂದು ಕೆಲವೊಂದು ಚೂರು ಮುಟ್ಟಿದ ತಕ್ಷಣ ಮುರಿದೋಗ್ಬಿಡುತ್ತೆ, ಹಾಗೆ ಮುರಿದು ಹೋಗಬಾರ್ದು. ಈ ರೀತಿಯಾಗಿ ನೋಡಿ, ಸ್ವಲ್ಪ ಜಾಸ್ತಿ ಎಳೆದ್ರೂ ಕೂಡ ಬೆಂಕಿ ಕಡ್ಡಿ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಮಾಡಬೇಕು. ನಾನು ಹೇಳಿದ ತಕ್ಷಣ ಈ ಕಡೆ ಬೆಂಕಿ ಕಡ್ಡಿ ಮುರಿದೇ ಹೋಯಿತು. ಇದೇ ರೀತಿಯಾಗಿ ಪೂರ್ತಿಯಾಗಿ ಮುಗಿಸ್ಕೊಂಬರ್ತೀನಿ. ಎಂಡನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಇಷ್ಟು ಮಾಡೋದು ಗೊತ್ತಾಯಿತು ಅಲ್ವಾ ಫ್ರೆಂಡ್, ಎಷ್ಟು ಈಸಿಯಾಗಿದೆ. ಪೂರ್ತಿ ಮಾಡಿಕೊಂಡು ತೊಗೊಬರ್ತೀನಿ ಇಲ್ಲಿವರೆಗೆ. ಆಮೇಲೆ ಫೈನಲ್ ಟಚ್ ಹೇಗೆ ಕೊಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕೊನೆ ಹಂತಕ್ಕೆ ಬಂದಿದ್ದೀನಿ. ಇದು ನಾವಿಲ್ಲಿ ಎಕ್ಸ್ಟ್ರಾ ಒಂದಿಷ್ಟು ಬಿಟ್ಕೊಂಡಿದ್ವಲ್ಲ, ಅದೀಗ ಒಳಗೆ ಬರೋ ರೀತಿಯಲ್ಲಿ ಇಟ್ಕೊಬೇಕು. ಮತ್ತು ನಾರ್ಮಲ್ಲಾಗಿ ಇದನ್ನು ಹಾಗೆಯೇ ಹಾಕ್ಕೋಬೇಕು. ಈಗ ಇನ್ನು ಒಂದು ಬೆಂಕಿ ಕಡ್ಡಿ ನಮಗೆ ಹಾಕಲಿಕ್ಕೆ ಬರುತ್ತೆ. ಇದನ್ನೇ ಹಾಕೋದೆ ಒಂಚೂರು ಕಷ್ಟ ಆಗುತ್ತೆ, ಯಾಕೆಂದರೆ ಜಾಗ ಜಾಸ್ತಿ ಇರೋದಿಲ್ಲ ಫಿಶ್ ವೈರನ್ನು ಸುತ್ತಲಿಕ್ಕೆ. ಆವಾಗ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟಾದಮೇಲೆ ನಾವು ದಾರವನ್ನು ಸೂಜಿಗೆ ಪೋಣಿಸಿಟ್ಕೊಂಡಿದ್ದೀನಿ. ಈಗ ಹೀಗೆ ಇಲ್ಲಿಟ್ಕೊಂಡು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಎದುರುಗಡೆನೇ ನಮಗೆ ಇದಾಗುತ್ತೆ. ಈಗ ನಾವೇನು ಮಾಡಬೇಕು, ನೆಕ್ಸ್ಟು ಬೆಂಕಿ ಕಡ್ಡಿಗೆ ನಾವು ಹಿಂದ್ಗಡೆಯಿಂದ ಹೀಗೆ ತಗೊಂಡು ಟರ್ನ್ ಮಾಡ್ಕೊಬೇಕು. ಹಾಗೆ ಗ್ಯಾಸ್ಕೇಟ್ಗೆ ಸೂಜಿಯನ್ನು ಪೋಣಿಸ್ಬೇಕು. ಇದೊಂಚೂರು ಅಂದರೆ ಅದು ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಒಂಚೂರು ನೋಡ್ಕೊಬೇಕು. ನಂತರ
ಹೀಗೆ ತೆಕ್ಕೊಂಡು ಒಂದು 2 ಸರಿ ಹೀಗೆ ಮಾಡ್ಕೊಬೇಕು. ಈಗ ಆದಮೇಲೆ ಒಂದು 2 ನಾಟನ್ನು ಹಾಕ್ಕೋಬೇಕು. ಹೀಗೆ ಸರಿಯಾಗಿ ನಾಟನ್ನು ಹಾಕ್ಕೋಬೇಕು. ನಾಟ್ ಆದಮೇಲೆ ಹೀಗೆ ದಾರನ ಕಟ್ ಮಾಡಬೇಕು. ಹಾಗೆ ಫಿಶ್ ವೈರನ್ನು ಕೂಡ ನಾವು ಕಟ್ ಮಾಡ್ಕೊಬೇಕು. ತುಂಬ ಹತ್ತಿರ ಕಟ್ ಮಾಡಿಬಿಡಿ, ಚೂರು ಗ್ಯಾಪ್ ಇಟ್ಟು ಗ್ಯಾಸ್ಕೆಟಿಂದ ಆ ಕಡೆ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೊಬೇಕು. ನೋಡಿ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಪೂರ್ತಿ ತೋರಿಸ್ತೀನಿ. ಇಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಎಷ್ಟು ಈಸಿಯಾಗೂ ಕೂಡ ಇದೆ ಮಾಡೋದು. ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿದೋಗ್ಬಿಡುತ್ತೆ. ನೋಡಿ ಹಿಂದ್ಗಡೆ ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನು ನಾವು ಇದನ್ನು ಗೋಡೆಗೆ ನೇತು ಹಾಕ್ತೀವಿ ಅಂತ ಆದರೆ ನಾವು ಫಿಶ್ ವೈರನ್ನೇ ಈ ರೀತಿಯಾಗಿ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಬಹುದು. ಇಲ್ಲ ನಾವು ಸುಮ್ಮನೆ ಹೀಗೇ ಒಂದು ಕಡೆ ಇದು ಇಡ್ತೀವಿ ಅಂತ ಆದರೆ ನಾವು ಹೀಗೆ ಇಡ್ಬೋದು. ಫಿಶ್ ವೈರ್ ಇಲ್ಲ ಅಂತಂದರೆ ಈ ರೀತಿ ದಾರಕ್ಕೆ ಸೂಜಿ ಪೋಣಿಸ್ಕೊಂಡು ಇಟ್ಕೊಬಹುದು. ಅಂದರೆ ಅಲ್ಲಿ ಹಿಂದ್ಗಡೆ ಗ್ಯಾಸ್ಕೆಟಿಗೆ ಹೋಗಿಸಿ ಇಟ್ಕೊಬಹುದು. ಆನಂತರ ನಾವು ಇದನ್ನು ಫ್ರೆಂಡ್ಸ್, ಇದು ದೇವ್ರ ಫೋಟೋ ಎಲ್ಲ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹೀಗೆ ಇಟ್ಟು ಮಧ್ಯ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಆನಂತರ ನಮ್ಮ ಫೋಟೋಗಳಾಗಿರ್ಬೋದು, ಇಲ್ಲ ಗಡಿಯಾರ ಆಗಿರ್ಬೋದು, ಗಡಿಯಾರ ಯಾವುದಾದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಒಳಗಡೆ ಫೋಟೋವನ್ನು ಇಟ್ಟು ಹೀಗೆ ಇಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಈಸಿಯಾಗಿ ವೇಸ್ಟ್ ಆಗೋ ವಸ್ತುದಲ್ಲಿ ಎಷ್ಟು ಚೆನ್ನಾಗಿ ಇರೋ ವಸ್ತುವನ್ನು ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ಹಾಗೆ ನಮ್ಮ ಮಾರಂಗೋಲಿ ಹಾಗೂ ಅವನಿ ಕಿಚನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.